ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ಇದೀಗ ನಾವು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ಕರೂರಿಗೆ ಬಂದಿದ್ದೀವಿ. ಕರೂರಿನ ವಿಷನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ದಾವಣಗೆರೆಯ ವಿಷನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೀತಾ ಇದೆ. ಬನ್ನಿ ವೀಕ್ಷಕರೇ, ನೋಡೋಣ. ಸ್ನೇಹಿತರೆ, ಅದೇ ರೀತಿ ಇದೀಗ ನಮ್ಮ ಜೊತೆಯಲ್ಲಿ ವಿಷನ್ ಇಂಟರ್ನ್ಯಾಷನಲ್ ಶಾಲೆಯ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಉಜ್ಮಾ ಸಿದ್ದೀಖಾ ವಿದ್ಯಾರ್ಥಿನಿ ಇದ್ದಾರೆ. ಬನ್ನಿ ಮಾತಾಡೋಣ. ಉಜ್ಮಾ ಸಿದ್ದೀಖಾ ಅವರೇ, ನಮಸ್ತೆ. ಅಸ್ಸಲಾಮು ಅಲೈಕುಂ. ತಾವು SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಾ. ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮಗೆ? 80%. 80% ಆಗಿದೆ. ಓಕೆ, ತಾವು ಈ ಒಂದು 80% ಸಾಧನೆ ಮಾಡೋದಕ್ಕೆ ಯಾವ ರೀತಿ ನಿಮಗೆ ಗೈಡ್ಲೈನ್ ಸಿಕ್ಕಿದೆ? My teacher supported me in all ways. Like I wake up early in the morning, I came to school, I studied good. They helped me in everything. They used to help me in tough time. They gave me the question papers, last year papers, Zen, everything. But they have helped me in even memorization. They said me how to write, how to memorize, everything. And even our principal Sir Sajjad sir, he supported me in very good way. Like till the night, 8 o'clock, 9 o'clock, we used to study in the school. Then even after going to home, we used to take the work to the home also, and we used to study. By this I scored good percentage, alhamdulillah. ಓಕೆ ಉಜ್ಮಾ ಅವರೇ, ಈಗ 9ನೇ ತರಗತಿ ಪಾಸಾಗಿ SSLCಗೆ ವಿದ್ಯಾರ್ಥಿಗಳು ಬಂದಿದ್ದಾರಲ್ಲ, ಅವರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಸಹ ಏನು ಹೇಳೋಕ್ಕೆ? I would like to say them everything that without hard work there is nothing. You should do hard work, then you will gain everything. You should keep a particular target that I should read this thing, this is my target, then you can get everything, like how I succeed. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ ವಿಷನ್ ಇಂಟರ್ನ್ಯಾಷನಲ್ ಶಾಲೆಯ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಉತ್ತೀರ್ಣರಾದ ತೌಹೀದ್ ಇವತ್ತು ನಮ್ಮ ಜೊತೆಲಿದ್ದಾರೆ. ಬನ್ನಿ ಮಾತಾಡೋಣ. ತೌಹೀದ್, ನಮಸ್ತೆ. ನಮಸ್ತೆ ಸರ್. SSLCಯಲ್ಲಿ ಉತ್ತೀರ್ಣರಾಗಿದ್ದರೆ ತಾವು ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮಗೆ? ಒಂದು 95.2% ಬಂದಿದೆ. 95.2% ಬಂದಿದೆ. ಯಾವ ರೀತಿ ಇತ್ತು ನಿಮ್ಮದು ಸಾಧನೆ? ನಮ್ಮದು ಫಸ್ಟ್ ಟೀಚರ್ಸ್ ಎಲ್ಲರೂ ಭಾಳ ಹೆಲ್ಪ್ ಮಾಡಿದರು. ನಮ್ಮ ಕ್ಲಾಸಸ್ ಕಂಟಿನ್ಯೂ 7 ಗಂಟೆ ತನಕ ಇರ್ತಿದ್ರು ಸಂಜೆ. ಅದು ಆದಮೇಲೆ ನಮ್ಮ ಪ್ರಿಪ್ರೇಟ್ರಿ ಏನಿತ್ತು ಅಂದರೆ, ಪ್ರಿಪ್ರೇಟ್ರಿ ಕಂಟಿನ್ಯೂ ಒಂದಾದ್ಮೇಲೆ ಒಂದಿದ್ವಲ್ಲ, ಆದ್ದರಿಂದ ನಮ್ಮದು ಪ್ರಾಕ್ಟೀಸ್ ಭಾಳ ಆಯ್ತು. ಮತ್ತು ಯಾರು ಫೇಲ್ ಆದರೆ ಅವ್ರಿಗೆ ರೆಮಿಡಿಯಲಲ್ಲಿ ಇಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ, ಆದ್ದರಿಂದ ಟೀಚರ್ಸ್ ಭಾಳ ಹೆಲ್ಪ್ ಮಾಡಿದರು. ಈಗ ತೌಹೀದ್ ಅವರು, ನಿಮ್ಮದು ಮನೇಲಿ ಯಾವ ರೀತಿ ನೀವು ಯಾರಾದರೂ ಒಂದು ಟೈಮ್ ಸೆಟ್ ಮಾಡಿದ್ರೆ ನೀವು? ಇಲ್ಲಿ ಸ್ಕೂಲ್ ಆದ ತಕ್ಷಣ ಹೋಗಿ ಸಂಜೆ 7 ಗಂಟೆಯಿಂದ ರಾತ್ರಿ 10-11 ತನಕ ಕಂಟಿನ್ಯೂ ಒಂದು ಸತಿ ಓದ್ಬಿಟ್ಟು ಎಲ್ಲ ರಿವಿಷನ್ ಮಾಡಿ ನೆಕ್ಸ್ಟ್ ಬೆಳಗ್ಗೆ 5ರಿಂದ 7 ಸ್ಕೂಲಿಗೆ ಬರೋ ತನಕ ಒಂದು ಸತಿ ಓದ್ಕೊಂತಿದ್ದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ ಅತಿ ಅಂತ ವಿದ್ಯಾರ್ಥಿನಿ ನಮ್ಮ ಜೊತೆಲಿ ಇದ್ದಾರೆ. ಬನ್ನಿ ಮಾತಾಡೋಣ. ಅತಿ ಅವರೇ, ನಮಸ್ತೆ. ಯಾವ ರೀತಿ, ಎಷ್ಟು ನಿಮಗೆ ಪರ್ಸೆಂಟೇಜ್ ಬಂತು SSLCಯಲ್ಲಿ? 91 ಬಂದಿದೆ. ನಿಮ್ಮ ಸಾಧನೆ ಹೇಗಿತ್ತು? ಯಾವ ರೀತಿ ತಾವು ಓದಿದ್ದೀರಾ? We got support from parents, from school teachers. We got extra classes till 7 o'clock. We studied in school. Then in home late nights, we got support from the parents. They supported us. Morning from 4 o'clock we studied. ಇನ್ ಫ್ಯೂಚರ್ನ ತಾವು ಏನು ಓದಬೇಕಂತ, BCom ಅಥವಾ PUC ಏನು ಓದಬೇಕಂತ ಇದ್ದೀರಾ ತಾವು ಫ್ಯೂಚರ್? After PUC, I would like to become a doctor. ಡಾಕ್ಟರ್ ಆಗಬೇಕಂತ ನಿಮ್ಮ ಕನಸು ಇದೆ. ಓಕೆ, ಈಗ 9ನೇ ತರಗತಿ ಪಾಸ್ ಆಗಿ ಈಗ 10ನೇ ತರಗತಿ ವಿದ್ಯಾರ್ಥಿಗಳು ಬಂದಿದ್ರಲ್ಲ, ಅವರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? First matters is hard work, then confidence on yourself, then trust in your God, then support from the parents. If hard work is there, then we can achieve anything in our life. Then faith in God is a must. ವೆರಿ ಗುಡ್. ಸ್ನೇಹಿತರೆ, ಅದೇ ರೀತಿ ಈಗ ನಮ್ಮ ಜೊತೆ ಇನ್ನೊಬ್ಬರು ವಿದ್ಯಾರ್ಥಿಗಳು ಇದ್ದಾರೆ. ರಯಾನ್ ಮುದಸ್ಸಿರ್ ಅಂತ ಇದ್ದಾರೆ. ರಯಾನ್ ಮುದಸ್ಸಿರ್, ನಮಸ್ತೆ. ನಮಸ್ತೆ. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಬಂದಿದೆ? 94.24 ಬಂದಿದೆ. 94.2 ಬಂದಿದೆ. ನಿಮ್ಮದು ಸಾಧನೆ ಯಾವ ರೀತಿ ಇತ್ತು? ನಾವು ಮನೆಯಲ್ಲಿ ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. ಮತ್ತು ಸ್ಕೂಲ್ ಆದಮೇಲೆ ನಾನು ಮನೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ. ಹಂಗೆ ಆಗಿದೆ.
ಇಲ್ಲ, ಈಗ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ನಿಮಗೆ ಪ್ರೋತ್ಸಾಹನ ಮಾಡ್ತಿದ್ರು? ಅವರು ಬಹಳ ಹೆಲ್ಪ್ ಮಾಡಿದ್ರು ನನಗೆ. ನಮಗೆ ಏನು ತೊಂದರೆ ಆಗಿದ್ದೀರಿ ಅಂತ ಪ್ರಾಬ್ಲಮ್ಸ್ ಅದು ತೊಂದರೆ ಆಗಿದೆ ಅವ್ರು ಹೆಲ್ಪ್ ಮಾಡಿದ್ರು. ಅದಕ್ಕಾಗಿ ನಾವು ಇಷ್ಟು ಪರ್ಸೆಂಟೇಜ್ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಅದೇ ರೀತಿ ನಮ್ಮ ಜೊತೆ ಶಿಫಾನಾಸ್ ಅಂತ ವಿದ್ಯಾರ್ಥಿನಿ ವಿಷನ್ನ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರು ನಮ್ಮ ಜೊತೆಲಿ ಈಗ ಇದ್ದಾರೆ. ಬನ್ನಿ ಮಾತಾಡೋಣ. ಶಿಫಾನಾಸ್, ನಮಸ್ತೆ. ಜೋರಾಗಿ ಮಾತಾಡಿ, ಯಾಕಂದರೆ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಾ. ನಿಮ್ಮ ವಾಯ್ಸ್ ಅಷ್ಟು ಕಡಿಮೆ ಇರಬಾರ್ದು, ಜೋರಾಗಿ ಮಾತಾಡಿ. ನಮಸ್ತೆ. ನಮಸ್ತೆ. ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮಗೆ? 94% ಬಂದಿದೆ. ಈಗ ತಾವು ಈ ವಿಷನ್ ಶಾಲೆಯಲ್ಲಿ ನಿಮ್ಗೆ ಯಾವ ರೀತಿ ಇತ್ತು ಇಲ್ಲಿನ ಟೀಚರ್ಸ್ ನಿಮ್ಗೆ ಯಾವ ರೀತಿ ಪ್ರೋತ್ಸಾಹನ ಕೊಡ್ತಾ ಇದ್ರು? Teachers supported us a lot. We were nothing without teachers. Yes. Because of their effort and because of our hard work and because of even parents, we are here now. ತಾವು ಮನೆಯಲ್ಲಿ ಯಾವ ರೀತಿ ವಿದ್ಯಾಭ್ಯಾಸನ ಮಾಡ್ತಿದ್ರು? ಯಾವ ರೀತಿ ಪ್ರಿಪ್ರೇಷನ್ ಆಗ್ತಿದ್ರೆ ಇದು ಪರೀಕ್ಷೆಗೆ? We worked hard. We got up at early morning like 4 o'clock and we studied by ourselves, and even teachers helped us a lot. Because of our hard work and the trust in God is very important, because of which we are here and we have scored 94%. ಓಕೆ, ಥ್ಯಾಂಕ್ ಯು. Thank you. ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ ವಿಷನ್ ಇಂಟರ್ನ್ಯಾಷನಲ್ ಶಾಲೆಯ SSLCಯಲ್ಲಿ ಉತ್ತೀರ್ಣರಾದ ಉಮ್ಮೆ ಸಾರ ವಿದ್ಯಾರ್ಥಿ ನಮ್ಮ ಜೊತೆಲಿದ್ದಾರೆ. ಬನ್ನಿ ಮಾತಾಡೋಣ. ಉಮ್ಮೆ ಸಾರ, ನಮಸ್ತೆ. Namaste. SSLCಯಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿತ್ತು? 94% ಬಂದಿದೆ. ಯಾವ ರೀತಿ ನೀವು ಪ್ರಿಪ್ರೇಷನ್ ಆಗಿದ್ರೆ SSLC ಪರೀಕ್ಷೆಗೆ? ಮನೆಯಲ್ಲಿ ನಮ್ಮದು ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿರ್ತಾಯಿದೆ. ಸ್ಕೂಲ್ನಲ್ಲಿ ಟೀಚರ್ಸ್ ಬಹಳ ತುಂಬ ಪ್ರಯತ್ನ ಪಡ್ತಾರೆ. ಮತ್ತು ಎಕ್ಸ್ಟ್ರಾ ಕ್ಲಾಸಸ್ನೂ ತೊಗೊಂಡಿದ್ದಾರೆ. ಹಾಗಾಗಿ ನಾವು ಎಕ್ಸ್ಟ್ರಾ ಕ್ಲಾಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ತೊಗೊಂಡಿದ್ರು ಅವರು? 5:30 ಇಂದ 7:30ವರೆಗೆ ಈವ್ನಿಂಗ್. ಈಗ 9ನೇ ತರಗತಿ ಪಾಸ್ ಆಗಿ ಈಗ 10ನೇ ತರಗತಿ ಏನು ವಿದ್ಯಾರ್ಥಿಗಳು ಬಂದಿದ್ರಲ್ಲ, ಅವರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾರ್ಡ್ ವರ್ಕ್ ಈಸ್ ಅ ಕೀ ಆಫ್ ಎವ್ರಿ ಸಕ್ಸಸ್. You should do hard work. Without hard work, there is nothing. Yes, okay, thank you. Alhamdulillah, because of which 10th B standard students did not change their classroom at all from past 5 years. MashaAllah, once again big applause for him. May Allah give him health. Look there. ಅಸ್ಸಲಾಮು ಅಲೈಕುಮ್. ಇವತ್ತು ನಾವು ಇಕೋಸ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಫೇರ್ವೆಲ್ ಪಾರ್ಟಿ ಮಾಡಿದ್ದೇವೆ. ಇದು 2024-25ನೇ ವರ್ಷದಲ್ಲಿ ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳು ಪರ್ಫಾರ್ಮ್ ಮಾಡಿದಾರಲ್ಲ, ಭಾಳ ಒಳ್ಳೆ ರೀತಿಯಿಂದ ಪರ್ಫಾರ್ಮ್ ಮಾಡಿದ್ದಾರೆ. ಈ ವರ್ಷ ಭಾಳ ಡಿಫಿಕಲ್ಟ್ ಎಕ್ಸಾಮ್ ಇತ್ತು. ಭಾಳಷ್ಟು ಕಾನೂನು ಕಡೆಯಿಂದ ಎಜುಕೇಷನ್ ಸಿಸ್ಟಮಿಂದ ಭಾಳಷ್ಟು ವಿವಿಧ ರೀತಿಯ ಕಠಿಣ ಎಕ್ಸಾಮ್ ಸಿಸ್ಟಮನ್ನು ತಂದಿದ್ರು ಇವರು. ಆದರೂ ಸಹ ನಮ್ಮ ಮಕ್ಕಳು ಭಾಳ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಹಾನರ್ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ಫೇರ್ವೆಲ್ ಪಾರ್ಟಿನ ಮಾಡಿದ್ದೇವೆ. ಇಲ್ಲಿ ಏನಂತಂದರೆ ನಾವು ಕೊಟ್ಟಂತಹ ಪಾಠ ಮಕ್ಕಳು ಚೆನ್ನಾಗಿ ಕಲ್ತು ಏನು ಮಾಡಿದ್ದಾರೆ ಅಂತಂದರೆ ರಿಸಲ್ಟ್ಸ್ನ ಭಾಳ ಚೆನ್ನಾಗಿ ತಂದಿದ್ದಾರೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚಿಗೆ ಬರಬೇಕಿತ್ತು, ಆದರೆ ಇವ್ಯಾಲ್ಯೂಯೇಷನ್ನು ಭಾಳ ಟಫ್ ಇರೋ ಕಾರಣದಿಂದಾಗಿ ಏನಾಯ್ತಂತಂದರೆ ಪರ್ಸೆಂಟೇಜ್ ಇಲ್ಲಿ ತನಕ ಬಂದಿದೆ. ಈಗ ಮಕ್ಕಳು, ಟೀಚರ್ಸ್ಗಳು
ಆಮೇಲೆ ಎಲ್ಲ ಪೋಷಕರು ಇದಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತಾ, ಹಿಂದಿನ ವರ್ಷಕ್ಕೂ ಈ ವರ್ಷ ಪರ್ಸೆಂಟೇಜ್ ಯಾವ ರೀತಿ ಇದೆ ಸರ್? ನೋಡಿ ಸರ್, ಹಿಂದಿನ ವರ್ಷ ನಮ್ಮ ಶಾಲೆ ಪರ್ಸೆಂಟೇಜ್ ನೀವು ಹೇಳ್ಬೇಕಂತಂದರೆ ಲಾಸ್ಟ್ ಇಯರ್ 98, ಆಮೇಲೆ 93 ಬಂದಿತ್ತು ಫಸ್ಟ್ ಸೆಕೆಂಡು. ಈ ರೀತಿ ಈ ವರ್ಷ ಏನಿದೆ ಅಂತಂದರೆ ಕನ್ಸಿಸ್ಟೆಂಟ್ ಇದೆ. ಕನ್ಸಿಸ್ಟೆಂಟ್ ಅಂತಂದರೆ 96, ನಂತರ ಇಮಿಡಿಯೇಟ್ 95, ನಂತರ ಇಮಿಡಿಯೇಟ್ 94, ಮತ್ತೆ 94, ಮತ್ತೆ 94, ಆಮೇಲೆ 91, 89, 90, ಆಮೇಲೆ 88 ಕಂಟಿನ್ಯೂ ಇದೆ, ಕನ್ಸಿಸ್ಟೆಂಟ್ ಇದೆ. ಹಿಂದಿನ ಬಾರಿಗೂ ಈ ಬಾರಿಗೂ ನಿಮ್ಮ ಶಾಲೆಯಲ್ಲಿ ಕನ್ನಡಕ್ಕೆ ಯಾವ ಥರ ಆದ್ಯತೆ ಕೊಟ್ಟಿದ್ದಾರೆ ಮಕ್ಕಳು? ಮುಸ್ಲಿಂ ಶಾಲೆಗಳಲ್ಲಿ ಜನರಲ್ ಆಗಿ ಕನ್ನಡಕ್ಕೆ ಏನಂತಂದರೆ ಕನ್ನಡದಲ್ಲಿ ಮಕ್ಕಳು ಸ್ವಲ್ಪ ವೀಕೆ ಇರ್ತಾರೆ. ಆದರೆ ಈ ವರ್ಷ ಏನಾಗಿದೆ ಅಂತಂದರೆ ನಮ್ಮ ಶಾಲೆಯಲ್ಲಿ 2 ಮಕ್ಕಳು ಕನ್ನಡ ಕುವರ ಮತ್ತು ಕನ್ನಡ ಕುವರಿ ಅಂತ ಹೇಳಿ ಸೆಲೆಕ್ಟ್ ಆಗಿದ್ದಾರೆ. ಕನ್ನಡ ಕುವರ ಅಂತಂದರೆ 100 ಔಟ್ ಆಫ್ 100, ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಈಗ 100 ಔಟ್ ಆಫ್ 100 ಯಾರು ತಗೊಂತಾರಲ್ವೋ ಅವ್ರಿಗೆ ಕನ್ನಡ ಕುವರ ಅಂತ ಹೇಳಿ ಪ್ರೈಸ್ ಕೊಡ್ತೀವಿ ನಾವು ಅವ್ರಿಗೆ. ಆ ರೀತಿ ಏನಂತಂದರೆ ಈ ವರ್ಷ ಇಬ್ಬರು, ಒಂದು ಹುಡುಗ ಒಂದು ಹುಡುಗಿ ಏನು ಮಾಡಿದ್ದಾರೆ ಅಂತಂದರೆ 100 ಔಟ್ ಆಫ್ 100 ತಗೊಂಡಿದ್ದಾರೆ. ಅದು ಬಿಟ್ಟರೆ 98, 96, 95 ಕನ್ನಡದಲ್ಲಿ ಭಾಳ ಕಾಮನ್ ಆಗಿ ತಗೊಂಡಿದ್ದಾರೆ. ಈಗ ನಮ್ಮ ಗಣೇಶ್ ಸರ್ ಅಂತ ಹೇಳಿ ಕನ್ನಡ ಟೀಚರ್ ಇದ್ದಾರೆ. ಈ ವರ್ಷ ಭಾಳ ಹಾರ್ಡ್ ವರ್ಕ್ ಆಗಿರೋ ಕಾರಣದಿಂದಾಗಿ ಕನ್ನಡದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ. ನಾವು ಭಾಳಷ್ಟು ಟ್ರೈ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಮಕ್ಕಳಿಗೆ ತರಬೇಕಂತ. ಕನ್ನಡ ಅಲ್ಲ, ಕರ್ನಾಟಕದಲ್ಲಿ ಇರೋದು ನಾವು, ನಮ್ಮ ಭಾಷೆನೇ ಕನ್ನಡ. ಅದಕ್ಕೆ ನಾವೇನಂತಂದರೆ ಕನ್ನಡದಲ್ಲಿ ಆದ್ಯತೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಈ ವರ್ಷ.